ಹತ್ತು ಅವತಾರ ಭಗವಾನನಿ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನು ಉದ್ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನಿ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನು ಉದ್ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನಿ ಜಗದೀಶ್ವರ, ನನಗೆ ಸಾಕಷ್ಟು ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವನ್ನೂ ಕೊಟ್ಟಿದ್ದೀಯ. ಆದ್ರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಿಕೊಡ್ಲಿಲ್ಲ ನೀನು ನನಗೆ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರೆ ಸಾಕು ಪೂಜೆ ಪುನಸ್ಕಾರ ಅಂತ ಮಾಡ್ತಾನೆ ಇರ್ತೀನಿ. ಆದಷ್ಟು ಬೇಗ ನನ್ನ ಮಡಿಲಲ್ಲಿ ಒಂದು ಮಗುವನ್ನು ಕೊಡು ಅಂತ ನಾನು ಇದರಲ್ಲಿ ಸರಗೊಡ್ಡಿ ಬಿಡ್ಕೊಡ್ತೀನಿ ತಂದೆ, ಸರಗೊಡ್ಡಿ ಬಿಡ್ಕೊಡ್ತೀನಿ. ನಮ್ಮೂರನಾಯ ದೇವರು ಚಿತ್ರಯುಗನಾಥರು
ಧರ್ಮೋ ರಕ್ಷಿತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ. ದಾನ ಧರ್ಮ ಪುಣ್ಯದ ಫಲ ಎಂದು ನಂಬಿಕೊಂಡ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತು 40 ಹಳ್ಳಿ ಜನರ ನ್ಯಾಯ ಒದಗಿಸುವ ಮನೆತನ ಅಂದ್ರೆ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಎಂದು ತಿಳಿವಾಗಿ ಬಂದವರಿಗೆ ಇನ್ನೂರಿಗೆ ಅನ್ಯಾಯ ಆಗಿಲ್ಲ, ಇನ್ನು ಮುಂದೆ ಆಗುವುದೂ ಇಲ್ಲ. ಹೀಗೆ ತಾತ ಮುತ್ತಾತನ ಕಾಲದಿಂದಲೂ ನಂಬಿಕೊಂಡು ಬಂದ ಮನೆತನ ಈ ಬೆಟ್ಟಪ್ಪನ ಮನೆತನ. ಹೀಗೆ ಲಾಲಿಸಿಕೊಂಡು ಪಾಲಿಸಿಕೊಂಡು ಮುಗಿಸಿಕೊಂಡು ಹೋಗುವಂತ ಶಕ್ತಿ ಧೈರ್ಯ ಕೊಡುವಂತ ಶ್ರೀ ಗುರು ಪರಮಾನಂದಲ್ಲಿ ನಿಮಗೆ ಕೇಳ್ಕೊತಾ ಏನು ರುದ್ರ? ನಮಸ್ಕಾರ ರುದ್ರ. ಊರಲ್ಲಿ ಏನೋ ಸಮಾಚಾರ ಇದ್ದಂತಿದೆ, ಅದೇನೋ ತಿಳಿದಿದ್ದೇನೋ ರುದ್ರ ನಿಮಗೆ? ಗೊತ್ತಾಗದ್ರಿ ಏನು ರುದ್ರ ಅದು? ಏನೋ ಕಾಳು ನಮ್ಗೆ ಕೆಂಚ ಏನೋ ತಪ್ಪು ಮಾಡಿಬಿಟ್ಟಂದ್ರಪ್ಪ. ಅದಕ್ಕೆ ಊರ್ ಜನರು ಕರ್ಕೊಂಡ್ರಿ ನಿಮ್ಮ ಮತ್ತೆ ಅದೇನಾರ ಎಲ್ಲಿದ್ದಾರೆ ಕರ್ಕೊಂಡ್ ಬಾ ಅವ್ರನ್ನ. ಏ ಕಾಳ ಕೆಂಚ ಕರ್ಕೊಂಡ್ಬಾರ ಅವನಿಗೆ. ಇವನು ಈ ಊರಲ್ಲಿ ಏನ್ ತಪ್ಪು ಮಾಡಿದ್ದಾನೆ? ಅಪ್ಪಾರ ಏನಂತ ಹೇಳ್ರಿ, ಹಿಂದಕ್ಕೊಮ್ಮೆ 3 ಗೌಡ್ರೊಳಗ ಬಣವಿಗೆ ಬೆಂಕಿ ಹಚ್ಚಿದ್ದ. ಆಮೇಲೆ ಇವನು ಊರಾಗ ಒಂದು ಮನೆಗೆ ಫಾಲೋ ಮಾಡಿದ್ರಪ್ಪ. ಅಪ್ಪಾರ ಇವನ್ ಎಂತ ಶಿಕ್ಷಕರು ಗೊತ್ತಾಡ್ರಿಪ್ಪ. ಈ ಸುತ್ತ 40 ಹಳ್ಳಿಯಾಗಿ ಯಾವನು ಇಂಥ ತಪ್ಪು ಶಿಕ್ಷೆ ಕೊಡುವ ಅಂತ ಇವನು ಏನ್ ತಪ್ಪು ಮಾಡಿದಾನೆ ಅಂತ ಮೊದಲು ಹೇಳು. ಅವೇನಂತ ಕೇಳ್ರಿ ಅಪ್ಪ, ನಮ್ಮ ಕೂಲಿ ಮಾಡೋ ನಿಂಗನ ಮಗಳಿಗೆ 12 ವರ್ಷ ಕೂಸ್ರಿ, ಅದ್ರ ಮಗ ಅತ್ಯಾಚಾರ ಮಾಡ್ಯಾರ. ನಿನ್ನ ಮನುಷ್ಯನು ಮನುಷ್ಯ ರೂಪದ ರಾಕ್ಷಸನು. ಹೆಣ್ಣು ಅಂದ್ರ ನಡೆದಾಡೋ ಭೂಮಿಗೆ ಹೋಲಿಸ್ತಾರ, ಕುಡಿಯುವ ಗಂಗಾ ಮಾತಿಗೆ ಹೋಲಿಸ್ತಾರ. ಅಂತ ಹೆಣ್ಣ ಮೇಲೆ ಅನಾಚಾರ ಮಾಡಕ್ಕೆ ನಾಚ ಆಗಲ್ವೇನಲ್ಲ ನಿನಗೆ? ಇಲ್ರಿ ಅಪ್ಪ ಇಲ್ರಿ, ಇವರೆಲ್ಲ ಸುಳ್ಳು ಹೇಳಕತ್ತಾರ ಅಂತ ಕೆಲಸ. ನೋಡವ, ನೀನ್ ಎಲ್ಲಿದ್ದೀಯಾ, ಎಲ್ಲಿ ನಿಂತು ಮಾತಾಡ್ತಾ ಖಬರಿದೆಯಾ ನಿನಗೆ? ಸುತ್ತು 40 ಹಳ್ಳಿಗಳ ಮನೆತನಕ್ಕೆ ನ್ಯಾಯವಂತರ ಮನೆತನ ಅಂದ್ರೆ ಈ ಬೆಟ್ಟ ಮನೆತನ. ಇಲ್ಲಿ ಅನ್ಯಾಯದ ಮಾತನ್ನು ಮಾತನಾಡಿದ್ರೆ ನಿನ್ನ ನಾಲ್ಗೆಯನ್ನು ಕತ್ತರಿಸಾಗ್ತದೆ ಮಗನೇ, ಹುಷಾರ್. ಊರಿಂದ ನಾನು ನಿನ್ನ ಹಿಡಿದುಕೊಂಡು ಬಂದಾಗ ನಾನು ಅನ್ಕೊಂಡೆ ಊರಲ್ಲಿ ಏನೋ ನೀನು ಗಂಭೀರವಾದ ತಪ್ಪು ಮಾಡಿದೀಯಾ ಅಂತ. ಏ ಖಳ, ಈ ಬೆಟ್ಟಪ್ಪನ ಹಕ್ಕ ನ್ಯಾಯವಂತರಿಗೆ ಮಹತ್ವ ಜಾಗವಿದೆ. ನಿನ್ನಂತ ಸುಳ್ಳುಗಡೆಗರಿಗೆ ಯಾವತ್ತೂ ಶಿಕ್ಷೆ ತಪ್ಪಿದಲ್ಲ, ಎಚ್ಚರ. ಹೇಳು ಇಂಥ ಮಾತ್ರ ಇಂಥ ವಯಸ್ಸಿನಾಗ ಇಂಥ ನ್ಯಾಯ ಮುಗಿಸ್ತಾರ ಸಾಲ ಮನುಷ್ಯ, ದೇವ ಮನುಷ್ಯರು ಎಂಥ ಶಿಕ್ಷಕರು ಹೋದ್ರೆ ಶಿಕ್ಷಣ ಇವನ್ ಕೈಯಾಗ ಕಾಲ ಮುರಿಬಿಕೊಡ್ರಿವ. ಈ ಒಟ್ಟು ತಿರುಗಾಡಬಾರ್ದು ಈ ಭೂಮಿ ಮ್ಯಾಗವ. ಹೌದು ರುದ್ರ, ನೀನು ಹೇಳ್ತಿರೋ ಮಾತು ನಿಜವಿದೆ. ಈ ಕಡುಕನಿಗೆ ಸರಿಯಾದ ಶಿಕ್ಷೆ ಕೊಡ್ಲೇಬೇಕು. ರುದ್ರ, ನಾಳೆ ಎಲ್ಲ ಜನರನ್ನು ಊರ ಹತ್ರ ಆಲದ ಮರದ ಸೇರಿಸೋ. ಆ ಆಲದ ಮರ ಮುಂದೆ ಇವನ ನೇತಾಕಿಡು. ತೀರ್ಪು ಆಯ್ತು ರೀ, ನೀವು ಹೆಂಗೆ ಹೇಳ್ತೀವಿ ಹೇಳ್ತಿದ್ದಪ್ಪ. ಜನರ ನೀವು ಸಾದಾ ಮನುಷ್ಯರಲ್ಲ. ಇಂಥ ವಯಸ್ಸಾಗ ಇಂಥ ನ್ಯಾಯದ ಕುಂತಿರಂತ ದೇವ ಮನುಷ್ಯರು. ನಿಮ್ಮ ಮಂತನ ಹುಟ್ಟಿದ ನ್ಯಾಯ ನೀತಿ ಧರ್ಮಾಪುರದ ಧರ್ಮ ಅಂತಾರೆ ಮಂತನ. ಅಪ್ಪಾರ ಆ ದೇವರ ಪರಮಾನಂದ ತಪ್ಪು ಮಾಡ್ಯಾರ್ರಿ. ಪಾಪ ಈ ಮಂತನಕ ಒಂದು ಬಲಸಂತನ ಕೊಟ್ಟಿರ್ ನೋಡ್ರಿ, ಭಾಳ ನೋವಾಗ್ಯಾರ ಅಪ್ಪ. ಹೌದು ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದ್ರು ನಮ್ಮ ಹೊಟ್ಟೆಗೆ ಒಂದು ಸಂತಾನ ಬರಲಿಲ್ಲ. ಹಾಗಂತ ನಾವೇನು ಬೇಜಾರು ಮಾಡ್ಕೊಂಡು ಬೇಡ. ಊರಲ್ಲಿರುವ ಬಡ ಮಕ್ಕಳೇ ನನ್ನ ಮಕ್ಕಳು ರುದ್ರ, ದೇವರು ನನಗೆ ಯಾವುದಕ್ಕೂ ಕಡಿಮೆ ಇಟ್ಟಿಲ್ಲ. ಸಾಕಷ್ಟು ಹೊಲ, ಮನೆ, ಅರಮನೆ ಅಂತಹ ಮನೆ, ಬೆಳ್ಳಿ ಬಂಗಾರದಿಂದ ಈ ಮನೆ ತುಂಬಿ ತೂಗಲ್ಲಾಡ್ತಾ ಇದ್ರು. ಆದ್ರೆ ದೇವರು ಈ ಮನೆಯಲ್ಲಿ ಕಿಲ ಕಿಲ ಅಂತ ಓಡಾಡುವ ಒಂದು ಮಗುವಿಲ್ವಂತ ನನ್ನ ಮಕ್ಕಳ ಭಾಗ್ಯವನ್ನು ಪಡೆಯಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು.
ಅಂತ ಮಕ್ಕಳ ಭಾಗ್ಯ ನಮ್ಮ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ರುದ್ರ, ನಿಮ್ಮಂತ ಹಾಳು ಮಕ್ಕಳೇ ನನ್ನ ಮಕ್ಕಳನ್ನು ತಿಳ್ಕೊಂಡಾತ ನಿಂತಿದ್ರ. ಅಪ್ಪಾರ ಆರು ನಾವು ನಿಮ್ಮ ಮಕ್ಳು ಹೆಂಗಾಗ್ತವ್ರಿಯಪ್ಪ? ಆರು ಆರು ಮನುಷ್ಯರು ಆಗ್ತವ್ರಿಯಪ್ಪ ಅದನಿ. ರುದ್ರ, ನೀನು ಆಳು ಮಗನಂತ ಯಾರು ಹೇಳಿದ್ರು? ನೀನು ಆಳು ಮಗನಲ್ಲ, ಈ ಮನೆಯ ಮಗ ಮಂತ, ಈ ಮನೆಯ ಮಗ ನೀನು. ಆಯ್ತಪ್ಪ. ಅಪ್ಪಾರ ನೀ ಮನೆಯಲ್ಲಿ ಒಂದು ಗಣಸ ಕೊಟ್ಟು ಬಂದ್ರ ಈ ದೇವರ ಪರಮಾನಂದಗ ತುಪ್ಪದ ಅಭಿಷೇಕ ಮಾಡಿದ್ದೀನಿ ಬೆಡ್ಕೊಂಡ್ರಿ ಅಪ್ಪದನಿ. ಅದಕ್ಕೆ ಹೇಳಿದ ರುದ್ರ, ನೀನು ಕೇವಲ ಸಾಮಾನ್ಯ ವ್ಯಕ್ತಿ ಅಲ್ಲ ರುದ್ರ, ಈ ಮನೆಯ ಮಹಾನ ಪ್ರಾಣ ಅಭಿಮಾನ ಉಳಿಸುವ ಅಭಿಮಾನಿ ರುದ್ರ. ನಿನ್ನಂತ ಅಭಿಮಾನಿ ಸಿಗಬೇಕಾದ್ರೆ ಈ ಮನೆಯು ನಿಜಕ್ಕೂ ಪುಣ್ಯ ಮಾಡಿದೆ ರುದ್ರ, ಪುಣ್ಯ ಮಾಡಿದೆ. ಆಯ್ತು ದನಿ, ನಿಮ್ಮ ಪುಣ್ಯ ಯಾಕ್ರಿಯಪ್ಪ? ನಮ್ಮ ಪುಣ್ಯ ಈ ಮನೆ ಅನ್ನ ತಿಂತಿಲ್ಲ, ನಮ್ಮ ಪುಣ್ಯ ರೀ ನಮ್ಮ ಪುಣ್ಯ. ಹೋಗ್ಬರ್ತೇನಪ್ಪ. ಹೋಗಿ ಬಾ ರುದ್ರ, ಹೋಗಿ ಬಾ. ಏನ್ ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ರೀ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ಪ್ರಸಾದ ಕೊಡ್ತೀನಿ, ಆಶೀರ್ವಾದ ಮಾಡಿ. ನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಬರ್ತಾ ಇದೆಯಲ್ಲ, ಯಾಕೆ ದೇವ್ರ ಹತ್ರ ಏನಾದ್ರು ಹೊರಗೆ ಕಟ್ಕೊಂಡಿದೆ? ಹೌದು ರೀ, ನಿಮ್ಮಂಥ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಸಿಕ್ಕದ್ದು ನನ್ನ 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಆದ್ರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರಿ ಸಾಕು ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ತಾನೆ ಇರ್ತೀನಿ. ಯಾಕೆಂದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರಿ ನನ್ನ ಜನ್ಮ ಸಾರ್ಥಕವಾಗತ್ತಲ್ವೇ? ನೋಡು ಮಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ನಿನ್ನ ಮನಸ್ಸನ್ನು ಭಾರ ಮಾಡಿಕೊಳ್ಳಬೇಡ. ಏಕೆಂದ್ರೆ ಈ ಜಗತ್ತಿನಲ್ಲಿ ಹುಟ್ಟುವ ಮಕ್ಕಳು ಎಂತಿದ್ದಂತ ಗೊತ್ತೇನು ಮಹಾದೇವಿ? ಹುಟ್ಟುವ ಮಕ್ಕಳು ರತ್ನಗಳು ಆಗಬಹುದು, ಮುತ್ತುಗಳಾಗಬಹುದು. ತಪ್ಪಿದ್ರೆ ಕೆಟ್ಟವರ ಕತ್ತನೆ ಕತ್ತರಿಸಬಹುದು. ನೋಡ್ ಮಾದೇವಿ, ನಮ್ಮ ಭಾಗ್ಯದಲ್ಲಿ ಮಕ್ಕಳ ಫಲ ಅಂತಿದ್ರೆ ತಾನಾಗಿ ಬರಲಿ. ಇವತ್ತಿನ ಹೊರಗೆ ಕಟ್ಟುವ ಆಸೆಯನ್ನು ಬಿಟ್ಬಿಡು ಮಾದೇವಿ, ಬಿಟ್ಬಿಡು. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಎಲ್ಲಿ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ವ್ಯರ್ಥವಾಗಿ ಬಿಡತ್ತಂತಲ್ಲ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಂದಿಲ್ಲ ನಾಳೆ ಆದ್ರೂ ಆ ಭಗವಂತ ನನಗೆ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾಳೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆ ಈ ಮನೆಗೆ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡ ವ್ಯಕ್ತಿಯಾಗಿ ಈ ಮನೆತನದ ಕೀರ್ತಿ ತರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ಮಾದೇವಿ, ನೀನ್ ಹೇಳ್ತಾ ಇರೋದು ಮಾತೇನು ನಿಜ, ಆದ್ರೆ ನಿನ್ನ ಹರಿಕೆಯನ್ನು ಕಣ್ಣೊಂದು ಆ ದೇವ್ರ ಕಣ್ ತೆಗಿಬೇಕಲ್ಲ. ಈಗಾಗ್ಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದ್ರೆ ನೀನ್ ಹೇಳ್ತಿರೋ ಮಾತು ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ ರೀ. ಮಹಾದೇವಿ, ಪ್ರತಿ ಸಲ ನೀನು ನಿಂತಾಗ ಕೇವಲ ನನ್ನ ಮನಸ್ಸು ನಗ್ತಾ ಇತ್ತು. ಆದ್ರೆ ಇವತ್ತು ಈ ನಿನ್ನ ನಾಚಿಕೆ, ಆ ನಿನ್ನ ಸೌಂದರ್ಯ ನೋಡ್ತಾ ಇದ್ರೆ ನನ್ನ ಹೃದಯದ ಆ ವೀಣೆಯ ಸಪ್ತ ಸರಗಳ ತಂತಿಯನ್ನು ಮೀಟಿ ಹಿಡಿತಾ ಇದ್ದೆ ಮಾದೇವಿ. ನಿನ್ನನ್ನು ಬಿಗದಾಗಿ ಅಪ್ಪಿಕೋ ಅಂತ ಮನ ಕುಗ್ತಾ ಇದೆ ಮಾದೇವಿ, ಮನ ಕುಗ್ತಾ ಇದೆ. ಏನಂತ? ನಿನ್ನನ್ನು ಬಿಡಿದು ಅಪ್ಪಿಕೋ ಅಂತ. ಈ ಹೆಚ್ಚಿಗೆ ಕೇಳ್ಬೇಡ್ರಿ, ತುಂಬಾ ನಾಚಿಕೆ ಆಗತ್ತೆ. ಅಲ್ಲರಿ, ನೀವು ಈ ರೀತಿ ಮಾಡಿದ್ರೆ ನೋಡಿದ ಜನರು ಏನಂದಾರು ಅಂತ. ಏನಂತಾರೆ? ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಹಾಡುವಾಗ ಸ್ವರ್ಗವೇ. ಕೈ ಹಿಡಿದಾಗ ನನ್ನ ಹೃದಯದಲ್ಲಿ ಭಕ್ತಿಯಾದಾಗ
ಮನದಲ್ಲಿ ಎಂದೋ ಸುಂದರ ಕಲ್ಪನೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ಸ್ವರ್ಗ